ಹೆಮ್ಮೆಯ ಪ್ರತೀಕವಾದಂಥ ವಿಜಯನಗರದ ಸಾಮ್ರಾಜ್ಯದ ದಿವ್ಯ ಸ್ಮರಣೆಯ ಒಂದು ಕಾರ್ಯಕ್ರಮವಾದ ಹಂಪಿ ಉತ್ಸವದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಭಾಗವಹಿಸಿದ್ದೇವೆ. ಕನ್ನಡ ನಾಡಿನ 6 ಕೋಟಿ ಜನರ ಸೇವಕನಾಗಿ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಇಲ್ಲಿ ಮುಖ್ಯಮಂತ್ರಿಯಾಗಿ ಮಾತನಾಡುವಂತ ಅವಕಾಶ ಮಾಡಿಕೊಟ್ಟಂತ ಕನ್ನಡ ನಾಡಿನ 6 ಕೋಟಿ ಜನರಿಗೆ, ಭುವನೇಶ್ವರಿಗೆ ನಮನಗಳನ್ನ ಸಲ್ಲಿಸ್ತಾ ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರ, ಮೈಸೂರು ಅರಸರ ಆಳ್ವಿಕೆಗಳು ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ಬದುಕಿನ ಉಜ್ವಲ ಅಧ್ಯಾಯಗಳು ಇಲ್ಲಿ ನಿಂತಾಗ ನೆನಪಿಗೆ ಬರುತ್ತೆ. ಕನ್ನಡ ನಾಡು ಚೆಲುವ ಕನ್ನಡ ನಾಡು, ಚಿನ್ನದ ನಾಡು, ಗಂಧದ ನಾಡು, ರೇಷ್ಮೆಯ ಬೀಡು. ಇದು ಪುಣ್ಯಭೂಮಿ, ಇದು ಕರ್ಮಭೂಮಿ, ಇದು ಧರ್ಮಭೂಮಿ. ಈ ನಾಡನ್ನ ಕಟ್ಟಿದಂತ ಆ ವಿಜಯನಗರದ ಚಕ್ರವರ್ತಿಗಳು ಆಳಿದ ಈ ನಾಡು ಕೃಷ್ಣದೇವರಾಯನ ಕಾಲದಲ್ಲಿ ಸುವರ್ಣ ವೈಭವನ ಕಂಡ ನಾಡು. ಇಲ್ಲಿ ನಿಂತಾಗ ಅವೆಲ್ಲ ನೆನಪಿಗೆ ಬರುತ್ತೆ. ನಾನು ಕನ್ನಡ ನಾಡಿನ 6 ಕೋಟಿ ಜನರ ಸೇವಕನಾಗಿ ಒಂದು ಮಾತು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಪಣ ತರೋಣ, ಯುವಕರು ನಿರ್ಧಾರ ಮಾಡೋಣ. ಆ ವಿಜಯನಗರ ಸಾಮ್ರಾಟನ ಕಾಲದಲ್ಲಿ ರಸ್ತೆಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಮಾಡ್ತಿರುವಂತ ಈ ನಾಡನ್ನು ನೆನಪು ಮಾಡಿಕೊಳ್ಳೋಣ. ಇದು ಗತ ವೈಭವ ಅಲ್ಲ. ಮುಂದೆ ಬರುವಂತ ದಿವಸಗಳಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಈ ನಾಡನ್ನು ಕಟ್ಟೋಣ. ಈ ಪುಣ್ಯ ಭೂಮಿಯನ್ನ, ಈ ಕರ್ಮ ಭೂಮಿಯನ್ನ, ಈ ಧರ್ಮ ಭೂಮಿಯಲ್ಲಿ ವಾಸ ಮಾಡುವಂತ ಜನ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕುವಂತ ಒಂದು ನಾಡನ್ನ ಕಟ್ಟವೇ ಈ ಪಣವನ್ನು ತರುವಂತ ಶುಭಗಳಿಗೆ ಅಂತ ನಾನು ಭಾವಿಸಿದ್ದೇನೆ.